1938ನೇ ಸಾಲಿನಲ್ಲಿ ಗುರುಶಾಂತ ಸ್ವಾಮಿಗಳು ಇದ್ದಂಥ ಸಂದರ್ಭದಲ್ಲಿ ಹಾಲ್ಕುರ್ಕೆ ಮಠ, ತರಳಬಾಳು ಮಠ, ಉಜ್ಜಯಿನಿ ಮಠ ಇವೆಲ್ಲವನ್ನು ಸೇರಿಸಿ ಒಂದು ಹೆಸರು ಬಯಲ ಮಾಡಿ ಒಂದು ಹೆಸರನ್ನ ಇಟ್ಟು ಅದೇನಂತ ಹೇಳಿದರೆ ಶ್ರೀ ಮಧುಂಚೇರಿ ಸದ್ಧರ್ಮ ಸಿಂಹಾಸನಾಧೀಶ ಸತ್ಮಠ ಪಾಲ್ಕುರ್ಕೆ ಸಿರಿಗೆರೆ ತರಳಬಾಳು ಜಗದ್ಗುರು ಬ್ರಹ್ಮನ್ ಮಠ. ಇದು ಮೂಲ ಹೆಸರು. ಎಲ್ಲ ಮಠಗಳನ್ನು ಒಗ್ಗೂಡಿಸಿ ಮಾಡಿದಂಥದ್ದು. ಅದಕ್ಕೆ 1940ರಲ್ಲಿ ಶಿವಕುಮಾರ ಸ್ವಾಮೀಜಿಯವರನ್ನ ಪಟ್ಟಕ್ಕೆ ತಂದು ಮೊದಲನೇ ಪಟ್ಟಾಧಿಕಾರಿಗಳನ್ನಾಗಿ ಅಲ್ಲಿ ಮಾಡಿದರು. ಅವರು ಅದನ್ನು ನಡೆಸ್ಕೊಂಡು ಬಂದರು. 77ನೇ ಸಾಲಿನಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಒಂದು ಬಯಲಾವನ್ನು ತಯಾರು ಮಾಡಿದರು. ಸಾಧು ಸದ್ಧರ್ಮ ವೀರಶೈವ ಸಂಘ ಅಲ್ಲ, ಸಾಧು ಸದ್ಧರ್ಮ ವೀರಶೈವ ಸಾಧು ಸದ್ಧರ್ಮ. ಅದರಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅಧ್ಯಕ್ಷರು ಮತ್ತು ಸದಸ್ಯರು ಇಡೀ ಮಠದ ಆಡಳಿತದ ವ್ಯವಸ್ಥೆಯನ್ನು ಆಡಳಿತಾಧಿಕಾರಿಗಳಾಗಿ ಅವರು ಕೆಲಸ ಮಾಡಬೇಕು. ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಇವೆಲ್ಲವನ್ನು ನೋಡ್ಕೋಬೇಕು ಅಂತೇಳಿ ಮಾಡಿದ್ರು. ಮತ್ತು ಮಠದ ಪೀಠಾಧಿಕಾರಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭ ಬಂದರೆ ಮಠದ ಸಾಧು ಸದ್ಧರ್ಮ ಸಂಘದ ಅಧ್ಯಕ್ಷರು, ಸದಸ್ಯರು ಮತ್ತು ಮಠದ ಭಕ್ತರು ಇವರು ಸೇರಿ ಮಠದ ಪೀಠಾಧಿಕಾರಿಯನ್ನು ಆಯ್ಕೆ ಮಾಡಬೇಕು ಅಂತ ಆ ಬೈಲಾದಲ್ಲಿ ಮಾಡಿದ್ದಾರೆ. 90ನೇ ಸಾಲಿನಲ್ಲಿ ನಂತರ 79ರಲ್ಲಿ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪಟ್ಟಕ್ಕೆ ತಂದರು. ಹಳೆಯ ಗುರುಗಳು 60ನೇ ವರ್ಷಕ್ಕೆ ನಿವೃತ್ತಿ ಆದರು. ಅದಾಯಿತು. ಇವರು ಬಂದ ಮೇಲೆ 90ನೇ ಇಸ್ವಿಯಲ್ಲಿ ಭಕ್ತರನ್ನ 22/7/90ನೇ ಇಸ್ವಿಯಲ್ಲಿ ಒಂದು ಪತ್ರವನ್ನು ಕಳಿಸ್ತಾರೆ ಪ್ರಮುಖ ಭಕ್ತರಿಗೆ, ಪ್ರಮುಖ ಮುಖಂಡರಿಗೆ. 27ನೇ ತಾರೀಕು ಬಂದು ನೀವು ದರ್ಶನಾಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂತ. ಆ 27ನೇ ತಾರೀಕು ಬಂದಾಗ ಒಂದು ಡೀಡನ್ನು ತಯಾರು ಮಾಡಿದ್ರು. ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಸಂಬಂಧ ಇದೆ, ಅದರಿಂದ ಒಂದು ಡೀಡನ್ನು ತಯಾರು ಮಾಡಿದ್ದೀನಿ, ಇದು ಸೈನ್ ಹಾಕಿ ಅಂದರು. ಭಾಳಷ್ಟು ಜನ ಕೆಲವರು ಓದಿದ್ರು, ಅಬ್ಜೆಕ್ಷನ್ ಕೆಲವರು ಓದ್ದೇನೆ ಹಂಗೆ ಸೈನ್ ಹಾಕಿದ್ರು. ಆ ಡೀಡ್ ಆಯಿತು.